ನೀಡಾಕ್ ನಿಂತ ಲಾಸ್ಟಿಗೆ ಚಂದಾಗಿ ಬಡ್ದು ಹೋಗ್ಬಿಡ್ತೀವಿ. ರಾಗೇಶ, ನಿಮ್ದು ಕುರಿಯ ಊಟದ ಬಗ್ಗೆ ಅನುಭವ ಹೇಳ್ತೀರಾ? ನೋಡ್ರಿ, ನಾವ್ ಹೇಳ್ಬೇಕಂದ್ರ ನಮ್ಮ ಕಡೆ ಕುರಿ ಮಾಡ್ತಾರ, ಎಲ್ಲಿಲ್ಲದ ಕುರಿ ಭಾಳ ಟೇಸ್ಟ್. ಈ ಹೋಟೆಲ್ ಗಿಟೆಲ್ನಾಗ ತಿನ್ನೋದೆಲ್ಲ ವೇಸ್ಟ್. ಸಿಟಿ ಮಂದಿ ಏನಿಲ್ಲ, ನಮ್ಮ ಹಳ್ಳಿ ಕಡೆ ಬರ್ರಿ, ಬಂದು ನೋಡ್ರಿ ನಮ್ಮ ಕುರಿ ಕೊಯ್ದ ಚರ್ಮ ಸುಲದ ಕಟ್ ಮಾಡೋ ಪದ್ಧತಿ ನೋಡ್ರಿ. ಆಮೇಲೆ ನಮ್ದೇನ್ರಿ ಎಲ್ಲಾ ಮಿಕ್ಸ್ ಔಟ್, ನಮ್ದು ಎಲ್ಲಾ ಸಪ್ರೇಟ್ ಇಲ್ಲ, ಎಲ್ಲಾ ಮಿಕ್ಸ್ ಔಟ್. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಾ ಮಿಕ್ಸ್ ಔಟ್ ನಮ್ದ. ನಮ್ ಕಡೆ ಮಾಡೋದು, ನಮ್ ಜನ ಮಾಡೋದು ಕುರಿ ಪದ್ಧತಿ ನೋಡಿದ್ರೆ ಮೊದ್ಲು ಇತ್ರಿ ನಮ್ ಕಡೆ. ಅಂದ್ರೆ ನಾವು ಒಂದೊಂದ್ ಕಡೆ ನಮ್ಮ ಓಣಿಗಳನ್ನ ಕುರಿ ಮಾಡ್ತಿದ್ರೆ, ಸಾರಷ್ಟು ಹೋಗಿ ಮಾಡ್ತಿದ್ರ ಅನ್ನ ನಾವು ಮಾಡ್ಕೊಂಡು ಹೋಗಿದ್ವಿ ಮನೆಯಿಂದ. ಅದೊಂಥರ ನಮ್ಗೆ ಹುರುಪು. ಆಮೇಲೆ ನಮ್ ಕಡೆ ಕುರಿ ಟೇಸ್ಟ್ ಮಾಡೋದೇನ್ರಿ, ಅದು ಬರೀ ಒಂದ್ 3 ಪೀಸ್ ಹೋಳು, ಅದೊಂದ್ ಸ್ವಲ್ಪ ಸಾರಿಗೆ ಹೋಗಿದ್ವಿ ನಾವು. ಅದು ಭಾಳ ಟೇಸ್ಟ್ ರೀ ನಮ್ಗೆ ಕುರಿದ. ಯಾವ್ರು ಮಾಡೋ ಟೇಸ್ಟಿಗೆ ಅದು ಬೇರೆ 5 ಸ್ಟಾರ್ ಹೋಟೆಲು ಅವ್ರ ಮುಂದೆ ಏನಲ್ಲ. ನಾವೇನ್ರಿ, ನಾವು ನೀಡಾಕ್ ನಿಂದಿರ್ತೀವ್ರಿ. ಫಸ್ಟಿಗೆ ನೀಡಾಕ್ ನಿಂತ ಲಾಸ್ಟಿಗೆ ಚಂದಾಗಿ ಬಡ್ದು ಹೋಗ್ಬಿಡ್ತೀವಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ.